ನಮಸ್ಕಾರ ಸ್ನೇಹಿತರೆ, ನಮ್ಮ ಹಳ್ಳಿ ಜೀವನ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾವು ನೋಡೋದು ಒಂದು ಕುರಿಗಾಯಿಯ ನಿಜವಾದ ದಿನಚರಿ ಹೇಗಿರುತ್ತದೆ ಅನ್ನೋದು. ಬೆಳಿಗ್ಗೆಯಿಂದ ಸಂಜೆವರೆಗೆ ಕುರಿಗಳ ಜೊತೆಗಿನ ಜೀವನ, ಕಷ್ಟಗಳು, ಸಂತೋಷಗಳು ಎಲ್ಲವನ್ನೂ ನಿಮ್ಗೆ ತೋರಿಸ್ತೀನಿ. ಬೆಳಗ್ಗೆ 5 ಗಂಟೆಗೆ ನಮ್ಮ ದಿನ ಶುರುವಾಗ್ತದೆ. ಸೂರ್ಯೋದಯಕ್ಕೂ ಮೊದಲು ಎದ್ದು ಮೊದಲು ಕುರಿಗಳನ್ನು ಬಿಟ್ಟು ಮೇಯಿಸಲು ಸಿದ್ಧತೆ ಮಾಡ್ತೀವಿ. ಕುರಿಗಳ ಕೂಗು, ಹಸಿರು ಹೊಲಗಳ ಗಾಳಿ, ಹಳ್ಳಿಯ ನಿಶ್ಶಬ್ದತೆ ಇವೇ ನಮ್ಮ ಅಲಾರಂ. ಮೊದಲು ಕುರಿಗಳಿಗೆ ನೀರು ಕೊಡ್ತೀವಿ. ಚಿಕ್ಕ ಕುರಿಮರಿಗಳನ್ನು ಬೇರೆ ನೋಡಿಕೊಳ್ತೀವಿ. ನಂತರ ಎಲ್ಲಾ ಕುರಿಗಳನ್ನು ಗುಂಪಾಗಿ ಮೇಯಿಸಲು ಕೊಂಡೊಯ್ತೀವಿ. ಈ ಸಮಯದಲ್ಲಿ ಹಳ್ಳಿಯ ವಾತಾವರಣ ತುಂಬಾ ಸುಂದರವಾಗಿರುತ್ತದೆ. ಬೆಳಗಿನ ತಂಪಿನಲ್ಲಿ ಕುರಿಗಳು ಚೆನ್ನಾಗಿ ಮೇಯುತ್ತವೆ. ನಾವು ಹೊಲದ ಅಂಚಿನಲ್ಲಿ ಕುಳಿತು ಗಮನಿಸುತ್ತೀವಿ. ಕುರಿಗಾಯಿಯ ಕೆಲಸ ಸುಲಭವಲ್ಲ. ಕುರಿಗಳು ಬೇರೆ ಬೇರೆ ಕಡೆ ಓಡ್ತವೆ. ಕೆಲವೊಮ್ಮೆ ಬೆಳೆ ಹೊಲಕ್ಕೆ ಹೋಗಬಹುದು. ನಾಯಿಗಳ ಅಥವಾ ಕಾಡು ಪ್ರಾಣಿಗಳ ಭಯ ಇರುತ್ತದೆ. ಆದರೆ ಇದರಲ್ಲಿ ಒಂಥರ ಶಾಂತಿ ಇದೆ. ಪ್ರಕೃತಿಯ ನಡುವೆ ಕುಳಿತುಕೊಂಡು ಗಾಳಿಯ ಶಬ್ದ ಕೇಳೋದು ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತದೆ. ಮಧ್ಯಾಹ್ನ ಬಿಸಿಲು ಹೆಚ್ಚಾದಾಗ ಕುರಿಗಳನ್ನ ಮರದ ನೆರಳಿಗೆ ಕರೆದುಕೊಂಡು ಹೋಗ್ತೀವಿ. ಈ ಸಮಯದಲ್ಲಿ ಸ್ವಲ್ಪ ಊಟ ಮಾಡ್ತೀವಿ. ಜೋಳದ ರೊಟ್ಟಿ, ಮಜ್ಜಿಗೆ, ನೀರು ಕುಡಿತೀವಿ. ಕೆಲವು ಕುರಿಗಳನ್ನ ಪರಿಶೀಲಿಸ್ತೀವಿ. ಒಂದು ಕುರಿ ಅಸ್ವಸ್ಥ ಇದ್ರೆ ತಕ್ಷಣ ಗಮನ ಕೊಡಬೇಕು. ವೈದ್ಯರನ್ನ ಕರೆಸೋದು ಅಥವಾ ಮನೆಮದ್ದು ಮಾಡೋದು ನಮ್ಮ ಜವಾಬ್ದಾರಿ. ಕುರಿಗಾಯಿಯ ಬದುಕು ಸಂಪೂರ್ಣವಾಗಿ ಕುರಿಗಳ ಮೇಲೆ ಅವಲಂಬಿತವಾಗಿದೆ. ಕುರಿಮರಿ ಮಾರಾಟ, ಹಾಲು, ಕೆಲವೊಮ್ಮೆ ಗೂನು, ವುಲ್ ಆದಾಯ ಹೆಚ್ಚಿಲ್ಲ. ಆದರೆ ಶ್ರಮದ ಜೀವನ. ಕಷ್ಟ ಇದ್ರೂ ಸ್ವಾಭಿಮಾನ ಇದೆ. ಸಂಜೆ ಸೂರ್ಯ ಅಸ್ತಮಿಸುವ ಸಮಯದಲ್ಲಿ ಎಲ್ಲಾ ಕುರಿಗಳನ್ನು ಮತ್ತೆ ಮನೆಗೆ ಕರ್ತರ್ತೀವಿ. ಒಂದು ಕುರಿಯೂ ಕಡಿಮೆ ಆಗಬಾರದು. ಅದಕ್ಕಾಗಿ ಲೆಕ್ಕ ಹಾಕ್ತೀವಿ. ಮನೆಗೆ ಬಂದ ಮೇಲೆ ಕುರಿಗಳನ್ನು ಕಟ್ಟಿ ಇಡ್ತೀವಿ. ನೀರು ಕೊಡ್ತೀವಿ. ಚಿಕ್ಕ ಮರಿಗಳಿಗೆ ತಾಯಿಯ ಬಳಿ ಬಿಡ್ತೀವಿ. ಈ ಸಮಯದಲ್ಲಿ ಮನಸ್ಸಿಗೆ ಒಂದು ತೃಪ್ತಿ ಇರುತ್ತದೆ. ಈಗ ನೀನು ನಿನ್ನ ದಿನದ ಬಗ್ಗೆ ಹೇಳು. ಕುರಿಗಾಯಿಯ ಬದುಕು ಕಷ್ಟದಾದರೂ ಪ್ರಕೃತಿಯ ಜೊತೆ ಬೆಸೆದುಕೊಂಡ ಜೀವನ. ಇಲ್ಲಿ ದೊಡ್ಡ ಆಸೆಗಳಿಲ್ಲ.
ದೊಡ್ಡ ಕನಸುಗಳಿಲ್ಲ, ಆದರೆ ಶಾಂತಿ ಇದೆ. ನಿಮಗೆ ಹಳ್ಳಿ ಜೀವನ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರಣಾಮ. ಮತ್ತಷ್ಟು ಹಳ್ಳಿ ಜೀವನದ ವಿಡಿಯೋಗಳನ್ನು ತರುತ್ತೇನೆ. ಧನ್ಯವಾದಗಳು. ಹೃದಯ.